ಅಥಣಿ ಕಾರ್ಯಕರ್ತ ನಿರಂತ ಪತ್ರಕರ್ತರ ಧ್ವನಿ ಕಾರ್ಯಾಲಯ ಉದ್ಘಾಟನೆ. ಕಾರ್ಯನಿರತ ಪತ್ರಕರ್ತರ ಧ್ವನಿ ಕಾರ್ಯಾಲಯ ಉದ್ಘಾಟನೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕಾರ್ಯಾಲಯವನ್ನು ಇತ್ತೀಚೆಗೆ ಉದ್ಘಾಟಿಸಲಾಯಿತು. ಈ ಶುಭ ಸಮಾರಂಭದಲ್ಲಿ ತಾಲೂಕಿನ ಹಿರಿಯ ಅಧಿಕಾರಿಗಳು, ಗಣ್ಯ ವ್ಯಕ್ತಿಗಳು ಮತ್ತು ಪತ್ರಕರ್ತ ಸಮೂಹ ಭಾಗವಹಿಸಿತು. ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನೆರವೇರಿತು ಮತ್ತು ಪತ್ರಕರ್ತರ ವೃತ್ತಿಪರತೆಗೆ ಹಾಗೂ ಸಮಾಜಕ್ಕೆ ಅವರು ಸಲ್ಲಿಸುತ್ತಿರುವ ಸೇವೆಗೆ ಗೌರವ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತರೊಬ್ಬರು, ಮಾಧ್ಯಮವು ಸಮಾಜ ಮತ್ತು ಸರ್ಕಾರದ ನಡುವೆ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಪಕ್ಷಾತೀತವಾಗಿ ನಿಷ್ಠೂರ ಮತ್ತು ಪ್ರಾಮಾಣಿಕವಾಗಿ ಸುದ್ದಿಗಳನ್ನು ಬಿತ್ತರಿಸುವ ಮೂಲಕ ಸಮಾಜದ ದೃಷ್ಟಿ ಮತ್ತು ಧ್ವನಿಯನ್ನು ಎತ್ತಿ ಹಿಡಿಯುವಲ್ಲಿ ಪತ್ರಕರ್ತರ ಪಾತ್ರ ಮಹತ್ವದಾಗಿದೆ ಎಂದು ಹೇಳಿದರು. ಪತ್ರಕರ್ತರು ಕ್ಷೇಮಾಭಿವೃದ್ಧಿಗಾಗಿ ಇಂತಹ ಕಾರ್ಯಾಲಯಗಳು ಮತ್ತು ಭವನಗಳ ನಿರ್ಮಾಣ ಅತ್ಯಗತ್ಯ ಎಂದು ಅವರು ಅಭಿಪ್ರಾಯಪಟ್ಟರು. ಅಥಣಿ ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮಾತನಾಡಿ, ಈ ಕಾರ್ಯಾಲಯವು ಪತ್ರಕರ್ತರಿಗೆ ಒಂದು ವೇದಿಕೆಯಾಗಲಿದೆ. ಇಲ್ಲಿ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಮತ್ತು ಪರಸ್ಪರ ಚರ್ಚಿಸಲು ಸಾಧ್ಯವಾಗುತ್ತದೆ. ಇದು ಅವರ ವೃತ್ತಿಪರ ಬೆಳವಣಿಗೆಗೆ ಸಹಾಯಕಾರಿಯಾಗಲಿದೆ ಎಂದರು. ಅವರು ಸರ್ಕಾರ ಮತ್ತು ಸಾರ್ವಜನಿಕರಿಂದ ಪತ್ರಕರ್ತರಿಗೆ ಅಗತ್ಯವಿರುವ ಎಲ್ಲ ರೀತಿಯ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಾಲೂಕು ದಂಡಾಧಿಕಾರಿಗಳು ಪತ್ರಕರ್ತರ ಮನವಿ ಸ್ಪಂದಿಸಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗಾಗಿ ಸರ್ಕಾರವು ಅಗತ್ಯ ಕ್ರಮ ಕೈಗೊಳ್ಳುವಂತಾಗಿ ಭರವಸೆ ನೀಡಿದರು. ಅವರು ಮಾಧ್ಯಮದ ಮಹತ್ವವನ್ನು ಎತ್ತಿ ಹಿಡಿದು ಸಮಾಜದಲ್ಲಿನ ಪ್ರಮುಖ ಸಮಸ್ಯೆಗಳನ್ನು ಬೆಳಕಿಗೆ ತರುವಲ್ಲಿ ಮತ್ತು ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಪತ್ರಕರ್ತರ ಪಾತ್ರವನ್ನು ಶ್ಲಾಘಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ಮಾಡಲಾಯಿತು. संत महाराज की जय, नरेंद्र महाराज की जय, बसवेश्वर महाराज की जय, नमो पार्वतीश्वर महादेव। बोलो बाबा साहेब अंबेडकर ಅವರಿಗೆ ಜೈ। ನಮಸ್ಕಾರ ಶ್ರೋತ. ಈಗ ನಾವೇನ್ ಮಾಡ್ತೀವಿ, ಸಿದ್ಧಾರ್ಥ ಸಾಹೇಬ್ರಿ ಅವ್ರಿಗೆ ಮನವಿಯನ್ನು ನೀಡಿದೀವಿ. ಪತ್ರಕರ್ತರು ತಂದಾಗ ಸರ್ಕಾರ ಮತ್ತು ಸಮಾಜದ ಸೇತುವೆಯಾಗಿ ಕೆಲಸ ಮಾಡ್ತೀವಿ. ಸಮಾಜದ ಒಳಿತು ಕೆಡುಕುಗಳನ್ನ ಬಿತ್ತರಿಸಿ ಅಧಿಕಾರಿಗಳ ಕಣ್ಣ ನಿಟ್ಟಿನಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕೆಲಸ ಮಾಡ್ತೀವಿ. ಆದ್ರೆ ನಮಗೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಇವತ್ತು ಪತ್ರಿಕೋದ್ಯಮದ ಬಗ್ಗೆ ಹೇಳ್ಬೇಕಾದ್ರೆ ಪ್ರಜಾಪ್ರಭುತ್ವದ 4ನೇ ಅಂಗ ಬಹಳ ಮುಖ್ಯ ಅಂಗವಾದ ಅನ್ನೋ ವಿಚಾರನ ಈಗಾಗಲೇ ಮಾತನಾಡಿರೋರೆಲ್ಲ ಪ್ರಸ್ತಾಪ ಮಾಡಿದ್ರು. ಸಂವಿಧಾನದ ಅಡಿಯಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ತನ್ನದೇ ಆದ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ಅವರನ್ನ ಎಚ್ಚರಿಸೋ, ಎಲ್ಲೇ ಆದ್ರೂ ಲೋಪಗಳಾದ್ರೆ ತಿದ್ದುಪಡಿ ಮಾಡೋ ಅಥವಾ ಕಣ್ಮುಂದೆ ತಂದು ತೋರಿಸುವಂತ ಪಾತ್ರವನ್ನ ಮಾಧ್ಯಮ ಯಾವತ್ತು ಮಾಡ್ತಾ ಬಂದಿದೆ. ಪತ್ರಕರ್ತರು ತಮ್ಮ ಸಾಮಾಜಿಕ ಬದ್ಧತೆ ಮೂಲಕ ಹಲವು ವರದಿಗಳನ್ನ ವಿಶ್ಲೇಷಣೆ ಮಾಡೋ ಮೂಲಕ ಸಮಾಜದಲ್ಲಿ ನಡೀತಾ ಇರುವಂತಹ ಬಹಳಷ್ಟು ಅನ್ಯಾಯಗಳನ್ನ ಗಮನಕ್ಕೆ ತಂದಂತ ಉದಾಹರಣೆಗಳಿದಾವೆ. ಅದರ ಮೂಲಕ ಕಟ್ಟಕಡೆಯ ವ್ಯಕ್ತಿಗೂ ಬಹಳಷ್ಟು ಸಂದರ್ಭದಲ್ಲಿ ನ್ಯಾಯ ಸಿಕ್ಕಿದೆ. ಆಸ್ ಎ ಆಡಳಿತದ ಮುಖ್ಯಸ್ಥನಾಗಿ ನಾನು ತಮ್ಮಲ್ಲಿ ಪತ್ರಕರ್ತರಲ್ಲಿ ಒಂದು ಕೋರ್ಕೊಳ್ಳೋದು ಏನಂತಂದ್ರೆ, ಪತ್ರಕರ್ತರು ಯಾವುದೇ ರೀತಿಯಾಗಿ ಪಕ್ಷಪಾತದಿಂದ ಇರಬಾರ್ದು. ನಿರ್ಭೀತಿಯಿಂದ ಸರಿಯಾಗಿ ವರದಿಯನ್ನ ಮಾಡಬೇಕು, ನಿಖರತೆ ಇರಬೇಕು, ವರದಿಯಲ್ಲಿ ಸತ್ಯತೆ ಇರಬೇಕು, ಗೌಪ್ಯತೆಯನ್ನ, ಯಾರದೇ ಖಾಸಗಿ ಜೀವನದ ಗೌಪ್ಯತೆಯನ್ನ ಗೌರವಿಸಬೇಕು ಮತ್ತು ಬಳಸುವ ಭಾಷೆ ಅವರ ಮನಸ್ಸಿಗೆ ಅಥವಾ ಅವರ ಸಮಾಜದಲ್ಲಿ ಗೌರವಕ್ಕೆ ಧಕ್ಕೆ ಆಗದೆ ಇರಂಗೆ ತಾವು ಕಾಳಜಿಯನ್ನು ವಹಿಸಬೇಕು. ತಮಗೆ ಯಾರೇ ಮಾಹಿತಿಯನ್ನ ಕೊಟ್ರೆ ಅಂತ ವ್ಯಕ್ತಿಗಳ ಗೌಪ್ಯತೆಯನ್ನು ಕೂಡ ತಾವು, ಯಾಕಂದ್ರೆ ಮಾಹಿತಿದಾರರ ಗೌಪ್ಯತೆಯನ್ನು ಕೂಡ ತಾವು ಕಾಪಾಡ್ಕೋಬೇಕು ಅನ್ನೋ ಒಂದು ವಿಚಾರನ ಹೇಳ್ತಾ, ಪತ್ರಿಕಾ ಮಾಧ್ಯಮದವರು ಇಂದಿನ ದಿನಗಳಲ್ಲಿ ಅವ್ರದ್ದು ಸವಾಲುಗಳು ಬಹಳಷ್ಟು ಇದಾವೆ. ಅವ್ರ ಮೇಲೆ ರಾಜಕೀಯ ಒತ್ತಡ ಇದೆ, ಸಾಮಾಜಿಕ ಸಂಘಟನೆಗಳ ಒತ್ತಡಗಳಿದಾವೆ,
ಅಂದ್ರೆ ನಿರ್ಭೀತಿಯಿಂದ ಕೆಲಸ ಮಾಡಕ್ಕೆ ಅಡ್ಡಿಗಳಿದಾವೆ. ಆದಾಗ್ಯೂ ಕೂಡ ಅವೆಲ್ಲವನ್ನ ಮೀರಿ ತಮ್ಮ ಸಂಘಟನೆ ಏನು ಧ್ವನಿ ಸಂಘಟನೆ ಅಂತ ಹೆಸರಿಟ್ಟಿದ್ರಿ, ಆ ಪತ್ರಕರ್ತರು ಸಮಾಜದ ಕಣ್ಣು ಕಿವಿ ಧ್ವನಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಇವತ್ತು ಅದು ಸಮಾಜದ ಒಂದು ಅಂಗ ಇದ್ದಂಗೆ. 100 ಜನರ ಮುಂದೆ ನಡೆಯುವ ವಿಚಾರವನ್ನ 1000 ಜನಕ್ಕೆ, ಲಕ್ಷ ಜನಕ್ಕೆ ತಲುಪಿಸುವಂತ ಸಾಮರ್ಥ್ಯ ಹೊಂದಿರುವಂತಹ ಪತ್ರಕರ್ತರು. ಅವರು ಜನರಲ್ಲಿ ತಮ್ಮ ಲೇಖನದ ಮೂಲಕ ಒಂದು ಜನಾಭಿಪ್ರಾಯವನ್ನೇ ಮೂಡಿಸಬಹುದು ಅಂತ ಶಕ್ತಿ ಅವ್ರಿಗೆ ಇದೆ. ಒಂದು ಸರ್ಕಾರದ ಬಗ್ಗೆ ಒಂದು ಚಿಂತನೆ, ಆಡಳಿತದ ಬಗ್ಗೆ ಒಂದು ಇದೇ ರೀತಿಯಾಗಿದೆ ಅನ್ನೋ ಭಾವನೆ ಜನರಲ್ಲಿ ಮೂಡೋ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರ್ತಕ್ಕಂಥ ಶ್ರೀ ನಮ್ಮ ಪರಮ ಸ್ವರೂಪಿ ವರುಣ